ನೋಡಿ ಚಿಕನ್ ಪಕೋಡಿ ಯಾವ ಥರ ಬಂದಿದೆ. ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಈ ಮೆಣಸಿನ್ಕಾಯಿಗೆ ಈ ಪಕೋಡಿಗೆ ಯಾವ ಥರ ಇದೆ ಅಂದರೆ ಟೇಸ್ಟ್ ಅಬ್ಬಾ ಕಳೆದೋಗ್ತೀವಿ ಹಂಗೆ ತಿಂತಾ ಇದ್ರೆ. ಹಾಯ್ ಗಾಯ್ಸ್, ಇವತ್ತು ಚಿಕನ್ ಪಕೋಡಿ ಮಾಡ್ತಾ ಇದ್ದೀವಿ. ವಿಡಿಯೋ ಲಾಸ್ಟ್ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಯ್ ಗಾಯ್ಸ್, ಇವತ್ತು ಚಿಕನ್ ಪಕೋಡಿ ಮಾಡೋಕ್ಕೆ 1 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು 3 ಸ್ಪೂನ್ ಹಾಕ್ಕೊತಿದ್ದೀನಿ. ಜೋಳದ ಪುಡಿ 2 ಸ್ಪೂನ್ ಹಾಕ್ಕೊಳ್ರೆ. ಗರಂ ಮಸಾಲ 2 ಸ್ಪೂನು, ಚಿಕನ್ ಮಸಾಲ 2 ಸ್ಪೂನು, ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಳ್ರಿ. 1 ಸ್ಪೂನಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಲಾಸ್ಟಲ್ಲಿ 1 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಎಲ್ಲ ಐಟಮ್ ಹಾಕ್ಕೊಂಡು ನಂತರ ಹಿಂಗೆ ಬೆರೆಸ್ಕೊಳ್ರಿ. ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬೆರೆಸಿದ್ದೀನಿ. 1 ಹಾಫ್ ಆನ್ ಅವರು ಸೈಡ್ಗೆ ಇಡ್ತಾ ಇದ್ದೀನಿ. ಅರ್ಧ kg ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗೈತೆ. ಇವಾಗ ಚಿಕನ್ ಹಾಕ್ಕೊಳೋಣ. ಒಂದೊಂದು ಪೀಸೆ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಮ್ಯಾನ್ಯುವಲ್ ತೆಗೆದುಕೊಂಡು ನೋಡಿ, ಇದೇ ಥರ ಎಲ್ಲ ಕ್ಲೀನಾಗಿ ಮಾಡ್ಕೊಬೇಡಿ. ಬಿಡ್ತಾ ಇದೆ ಎಣ್ಣೆಗೆ. ನೋಡಿ ಚಿಕನ್ ಪಕೋಡಿ ಯಾವ ಥರ ಬಂದಿದೆ. ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ.
ನ್ಯಾಚುರಲ್ ಆಗಿ ಚಿಕನ್ ಪಕೋಡಿ ಮಾಡಿದ್ದೀವಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹಂಗೆ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಯ್ತಪ್ಪ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗರು ಚಿಕನ್ ಪಕೋಡ ಮಾಡಾರೆ. ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಚಿಕನ್ ಪಕೋಡ ಮಾತ್ರ ಮಸ್ತಿದೆ. ಬಿಸಿ ಬಿಸಿ ಮಧ್ಯಾಹ್ನದಲ್ಲಿ ತಿಂತಾಯಿದ್ರೆ ಖಾರ ಚಿಕನ್ ಪಕೋಡಿ ಸಕ್ಕತ್ತಾಗಿದೆ. ನೀವು ಇದೇ ಥರ ಮನೇಲಿ ಒಂದು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಾಗೆ ಇದೇ ಥರ ವೀಡಿಯೋಸ್ ಬರಬೇಕಂದ್ರೆ ನಮ್ಮ ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಿಕನ್ ಪಕೋಡಿ ಮಾಡಿದ್ದೀವಿ, ಸ್ವಲ್ಪ ನ್ಯಾಚುರಲ್ ಆಗೈತೆ. ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಹಾಗೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಗಾಯ್ಸ್, ಚಿಕನ್ ಪಕೋಡಿ ಮಸ್ತ್ ಐತಪ್ಪ. ನಮ್ಮ ಬಾಸ್ ಅಂತೂ ಸಖತ್ತಾಗಿ ಮಾಡಿದ್ದ ಬಿಡು. ಈ ಬಿಸಿಲಿಗೆ ಚಿಕನ್ ಪಕೋಡಿಗೆ ತಿಂತಾಯಿದ್ರೆ ಕಳೆದೋಗ್ತೀವಿ ಹಂಗೆ. ಈ ಮೆಣಸಿನ್ಕಾಯಿಗೆ ಈ ಪಕೋಡಿಗೆ ಯಾವ ಥರ ಇದೆ ಅಂದರೆ ಟೇಸ್ಟ್ ಅಬ್ಬಾ ಕಳೆದೋಗ್ತೀವಿ ಹಂಗೆ ತಿಂತಾಯಿದ್ರೆ. ಮುಂದಿನ ತಿನ್ನೋ ಮಚ್ಚ. ಬೇರೆ ಲೆವೆಲ್ ಬಿಡಪ್ಪ. ಸೂಪರ್.